ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹಾಸನ್ ಹುಡುಗಿ ಚಂದು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಹೊರಟಿದ್ದು ಸ್ವಲ್ಪ ಲೇಟಾಗಿತ್ತು. ಸೊ ಅದಕ್ಕೆ ಯಾಕೋ ಗೊತ್ತಿಲ್ಲ, 2 ದಿನದಿಂದ ಬೇಗ ಎದ್ದೇಳೋಕ್ಕಾಗ್ತಿಲ್ಲ. ಚಳಿ ಕೂಡ ಇತ್ತು. ವೆದರ್ ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು. ಹಾಗೆ ಅಂದ್ಕೊಂಡು ಬಸ್ ಹತ್ಕೊಂಡು ನಾನು ನಾರ್ಮಲ್ ಮತ್ತು ನನ್ನ ಡ್ಯೂಟಿಗೆ ಹೊರಟೆ. ಬಸ್ಸೇನು ರಶ್ ಇರಲಿಲ್ಲ ಇವತ್ತು. ಫೋನಲ್ಲಿ ಮಾತಾಡ್ತಾ ಇವತ್ತು ಜರ್ನಿ ಮಾಡುವಾಗ ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ವ್ಯೂ ನೋಡುವಾಗ ಸಖತ್ತಾಗಿ ಕಾಣಿಸ್ತಿತ್ತು. ಮಾತಾಡ್ಕೊಂಡು ಸ್ಟಾಪ್ ಬಂದಿದ್ದೇ ಗೊತ್ತಾಗಿಲ್ಲ ನನಗೆ. ಆಮೇಲೆ ಆ ಬಸ್ ನನ್ನನ್ನು ಕೆಳಗಡೆ ಎತ್ತಾಕಿ ಅದು ಹೋಯಿತು. ವ್ಯೂ ನೋಡಿ ಎಷ್ಟು ಸಖತ್ತಾಗಿದೆ ಅಂತ ಈ ಟೈಮಲ್ಲಿ ಆಚೆ ನೋಡೋದೇ ಒಂಥರ ಚೆಂದ. ಯಾರೂ ಇರಲಿಲ್ಲ, ಒಬ್ಬಂಟಿ ನಾನು ಅಂತ ನೆಟ್ಕೊಂಡು ನಾನು ಡ್ಯೂಟಿಗೆ ಹೊರಟಿದ್ದೆ. ಆಮೇಲೆ ಆಫೀಸ್ ಹತ್ರ ಹೋಗಿ ಏನು ಸಖತ್ತಾಗಿ ಕಾಣಿಸ್ತಿದೆ ನೋಡಿ ಗಾಯ್ಸ್. ಇವತ್ತಿನ ವ್ಯೂ ಮಾತ್ರ ಸೈಕ್ ಅಂದ್ಕೊಂಡು ನಾನು ಹಾಗಂತ ಹೇಳ್ಬಿಟ್ಟು ಆದರೆ ಅಲ್ಲೇ ಇರೋಕ್ಕಾಗಲ್ಲ ನೋಡಿಕೊಂಡು ಅಂತ ಹೇಳ್ಬಿಟ್ಟು ನಾನು ಆಫೀಸ್ನ ಡೋರ್ನ ಓಪನ್ ಮಾಡಿಕೊಂಡು ನನ್ನ ಚೇಂಬರ್ ಹತ್ರ ಹೋದೆ. ನನ್ನ ಚೇಂಬರ್ ಹತ್ರ ಹೋಗಿ ಲೈಟ್ ಆನ್ ಮಾಡಿಕೊಂಡು ಸಿಸ್ಟಮ್ ಆನ್ ಮಾಡಿಬಿಟ್ಟು ಈ ಚಳಿಯಲ್ಲಿ ಕಾಫಿ ಇದ್ದರೆ ಬೆಟರ್ ಅಂತ ಹೇಳ್ಬಿಟ್ಟು ಕಾಫಿ ಮಾಡಿಸ್ಕೊಂಡು ಕುಡಿದೆ. ಆಮೇಲೆ ಆ್ಯಸ್ ಇಟ್ ಈಸ್ ಡೈಲಿ ಹೇಗಿರುತ್ತೆ ನಮ್ಮ ವರ್ಕು ಆದರೆ ಬಟ್ ಇವತ್ತೊಂದು ಸ್ವಲ್ಪ ಜಾಸ್ತಿ ವರ್ಕ್ ಇತ್ತು. ಸೊ ಎಲ್ಲ ವರ್ಕ್ನ ಮುಗಿಸ್ಕೊಂಡು ನೋಡ್ತಾ ಇದ್ದೀರಲ್ವಾ, ಇವತ್ತೊಂದು ಸ್ವಲ್ಪ ಜಾಸ್ತಿ ವರ್ಕು, ಸ್ವಲ್ಪ ಫೈಲ್ಸ್ ಕೊಡೋದಿತ್ತು ಸಬ್ಮಿಷನ್, ಹಂಗಾಗಿ ಸರಿಗೆ ಕೊಟ್ಟು ಆಮೇಲೆ ಫೈನಲಿ 5:30 ಆಯಿತು. ಇದಕ್ಕೋಸ್ಕರನೇ ಕಾಯ್ತಾ ಇರ್ತೀವಿ. 4:30ಗೆ ಆಯಿತು. 4:30ಗೆ ಕಾಯ್ತಾ ಇರ್ತೀವಿ ನಾವು ಯಾವಾಗುತ್ತೆ ಅಂತ, ಯಾಕಂದರೆ ಡ್ಯೂಟಿ ಮುಗಿಯುತ್ತೆ ಅದಕ್ಕೋಸ್ಕರ. ಆಮೇಲೆ ಆಚೆ ಹೋಗಿ ನೋಡಿದ್ರೆ ತುಂಬ ಮಳೆ ಬರ್ತಿತ್ತು. ಇವತ್ತು ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಮಾರ್ನಿಂಗ್ ನೋಡಿದ್ರೆ ವೆದರ್ ಆಗಿತ್ತು, ಇವಾಗ ನೋಡಿದ್ರೆ ತುಂಬ ಮಳೆ. ಸೊ ಹೋಗೋಕ್ಕೆ ಬಿಡುತ್ತೋ ಇಲ್ವೋ ಗೊತ್ತಿಲ್ಲ. ತುಂಬ ಗಾಳಿನೂ ಇತ್ತು ಇವತ್ತು. ಆದರೂ ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು. ಮಳೆ ನಮ್ಮನ್ನು ಹೋಗೋವರೆಗೂ ಬರಬೇಡ ನಿಲ್ಲು ಅಂತ ದೇವರಲ್ಲಿ ಬೇಡ್ಕೋತಾ ಇದ್ವಿ. ಫೈನಲಿ ಹೇಗೋ ಬಸ್ ಹತ್ಕೊಂಡ್ವಿ. ಬಸ್ ಹತ್ಕೊಂಡು ಬಂದು ಹೇಗೋ ನಮ್ಮೂರ ಹತ್ರ ಎಸ್ಬಿಟ್ಟು ಹೋಯ್ತು. ಇದು ಯಾವ ಊರು ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಹಾಗೆ ಬರುವಾಗ ಒಂದು ವಿಡಿಯೋ ನೋಡ್ಕೊಬಂದೆ. ಈ ರೀತಿ ಒಮ್ಮೆ ಕಾಫಿ ಮಾಡಿ ಕುಡೀರಿ ಅಂತ ಇತ್ತು. ಹಾಗಂದಮೇಲೆ ನಾನು ಬಿಡ್ತೀವ, ನಾವು ಒಂದ್ಸತಿ ಟ್ರೈ ಮಾಡೋಣ ಅಂತೇಳಿ ಮನೆಗೆ ಬಂದು ಫ್ರೆಶ್ ಅಪ್ ಆದಮೇಲೆ ಫ್ರಿಡ್ಜ್ ಡೋರ್ ಓಪನ್ ಮಾಡಿದ್ರೆ ಐಸ್ ರೆಡಿ ಇತ್ತು. ತೊಗೊಂಡೆ. ಅವ್ರು ಹೇಳ್ದಂಗೆ ಒಂದು ಜಾರಲ್ಲಿ ಲಿವಿಸ್ಟಾ ಕಾಫಿ ಪೌಡರ್ನ ಹುಡುಕ್ತೆ. ಲಿವಿಸ್ಟಾ ಕಾಫಿ ಪೌಡರ್ ಅಲ್ಲೇ ಇತ್ತು. ಸೊ ಅದರಲ್ಲಿ ಒಂದು ತಗೊಂಡು ಕಟ್ ಮಾಡಿಬಿಟ್ಟು ಜಾರ್ಗೆ ಹಾಕಿದೆ. ಆಮೇಲೆ ಅದಕ್ಕೆ ಅವ್ರು ತೋರಿಸಿದಂಗೆ 2 ಸ್ಪೂನ್ ಶುಗರ್ ಹಾಕ್ಕೊಂಡೆ. ಏನಾಗುತ್ತೋ ಗೊತ್ತಿಲ್ಲ, ಇದನ್ನು ಏನಂತಾರೆ, ಕೋಲ್ಡ್ ಕಾಫಿ ಅಂತಾರೋ ಅದು ಗೊತ್ತಿಲ್ಲ. ಏನೋ ನೋಡಿದ್ವಿ, ಕುಡಿಬೇಕು ಅನಿಸ್ತು ಅಂತ ಮಾಡ್ಕೊತಾ ಇದ್ದೀನಿ. ಕುಡಿಯೋ ಥರ ಇರುತ್ತೆ. ಮೊನ್ನೆನೂ ಹಾಗೆ ಮೊಟ್ಟೆ ಕರಿ ಮಾಡೋ ಕುಕ್ಕಿ ಉಪ್ಪು ಖಾರ ಎಲ್ಲ ಜಾಸ್ತಿ ಮಾಡೋದಿದೆ. ಆಮೇಲೆ ಅದಕ್ಕೆ ಸ್ವಲ್ಪ ಐಸ್ ಹಾಕ್ಕೊಂಡೆ. ಎಷ್ಟು ಹಾಕ್ಬೇಕಂತ ಗೊತ್ತಾಗಲಿಲ್ಲ. ಸೊ 4 ಹಾಕ್ಕೊಂಡೆ ಐಸ್ನ. ಕಾಫಿ ಪೌಡರ್, ಶುಗರ್ ಮತ್ತು ಐಸ್ ಕ್ಯೂಬ್. ಈ 3 ಹಾಕ್ಕೊಂಡು ಮಿಕ್ಸಿನ ರುಬ್ಬೋಕ್ಕೆ ಅಂತ ರೆಡಿ ಮಾಡಿಕೊಂಡೆ. ಗ್ರೈಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫುಲ್ ಯಾವ ಭಯನೂ ಆಯಿತು, ಆ ಥರ ಸೌಂಡ್ ಬಂತು. ಫಸ್ಟ್ ಟೈಮ್ ತೆಗ್ದು ನೋಡಿದಾಗ ಅದು ಇನ್ನೂ ಆಗಿರಲಿಲ್ಲ. ಸೊ ಇನ್ನೂ ಗ್ರೈಂಡ್ ಆಗಬೇಕು ಅಂತ ಅನಿಸ್ತು. ಅದಕ್ಕೆ ಸೆಕೆಂಡ್ ಟೈಮ್ ತೆಗ್ದು ನೋಡಿದಾಗ ಈ ಥರ ಆಗಿತ್ತು. ಇನ್ನೊಂದು ಸ್ವಲ್ಪ ಹೊತ್ತು ಗ್ರೈಂಡ್ ಮಾಡಾದ್ಮೇಲೆ ಸೊ ಇಷ್ಟೇ ಆಗೋದು ಅಂದ್ಕೊಂಡು ಅದನ್ನು ಒಂದು ಕಪ್ಪಿಗೆ ಹಾಕಿದೆ. ಜಾಸ್ತಿ ಹಾಕ್ಕೊಂಡೋ ಕಮ್ಮಿ ಹಾಕ್ಕೊಂಡೋ ನನಗಂತೂ ಗೊತ್ತಿಲ್ಲ. ಅದಕ್ಕೆ ಸುಮ್ಮನೆ ಇದಿದಷ್ಟು ಹಾಕ್ಕೊಂಡೆ. ಅದಾದಮೇಲೆ ಅದಕ್ಕೆ ಬಿಸಿ ಮಾಡಿದಂಥ ಹಾಲನ್ನ ಆ್ಯಡ್ ಮಾಡಿದೆ. ರೆಡಿ ಟು ಇನ್ಸ್ಟಾ
ಕಾಫಿ ಇನ್ಸ್ಟಾದಲ್ಲಿ ನೋಡಿ ಮಾಡಿರೋದಲ್ವ, ಅದಕ್ಕೆ ಇನ್ಸ್ಟಾ ಕಾಫಿ. ನನಗಂತೂ ಗೊತ್ತಿಲ್ಲ ಇದೇನು ಹೆಸರು ಅಂತ. ನಿಮ್ಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಇವತ್ತಿನ ಡೇ ಹೀಗಾಗಿತ್ತು. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.